ಆ ಮಂತ್ರ ಇದೆ, ಲಕ್ಷಣ ಇದೆ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಮೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಚತುರ್ವಿಧಾ ಹಿ ಲೋಕಸ್ಯ ಯಾತ್ರಾ ತಾತ ವಿಧೀಯತೆ ಮರ್ತ್ಯಾ ಯತ್ರಾವತಿಷ್ಠಂತೆ ಸಾ ಚ ಕಾಮಾತ್ರ ವರ್ತತೆ. 4 ತರಹದ ಬದುಕು ನಿನ್ನೆ ಒಂದು ಸ್ವಲ್ಪ ನಾವು ನೋಡಿದ್ವಿ. ಪರಾಶರರ ಗೀತೆ 2ನೇ ಅಧ್ಯಾಯದಲ್ಲಿ ನಾವಿದ್ವಿ. ಚತುರ್ವಿಧಾ ಹಿ ಲೋಕಸ್ಯ ಯಾತ್ರಾ, 4 ತರಹದ ಬದುಕು ಈ ಜಗತ್ತಿನಲ್ಲಿ ಇದೆ. ಅದು ಮುಂದೆ ಎಲ್ಲ ಬೇರೆ ಬೇರೆ ತಗೊಂಡು ಹೇಳುತ್ತೆ. ನಾನು ಮೊದಲೇನೆ ಅದನ್ನ ಸಂಕ್ಷೇಪ ಮಾಡಿ ಮೊದಲೇ ಹೇಳಿಬಿಡ್ತೇನೆ. ಒಂದು ಪುಣ್ಯದ ಬದುಕು, ಇನ್ನೊಂದು ಪಾಪದ ಬದುಕು, ಇನ್ನೊಂದು ಪುಣ್ಯ ಪಾಪಗಳಿಲ್ಲದ ಬದುಕು, ಇನ್ನೊಂದು ಪುಣ್ಯ ಪಾಪಗಳು ಎರಡೂ ಇರುವ ಬದುಕು. ಈ ತರಹದ ಬದುಕು ಇದೆ. ಆ ಬದುಕನ್ನು ಬಾಳುವವರು ಯಾರು? ದೇವತೆಗಳದ್ದು ಪುಣ್ಯದ ಬದುಕು, ದೈತ್ಯರದ್ದು ಪಾಪದ ಬದುಕು. ಪುಣ್ಯ ಪಾಪಗಳ ಎರಡೂ ಬಾಳುವ ಬದುಕು ಮನುಷ್ಯರದ್ದು, ಅಥವಾ ಬೇರೆ ಬೇರೆ ಜೀವಿಗಳು ಕೂಡ. ಇನ್ನು ದೇವರ ಬದುಕು, ಪುಣ್ಯವೂ ಇರದ ಪಾಪವೂ ಇರದ ಬದುಕು. ಈ ತರಹದ ಬದುಕು. ಇದರಲ್ಲಿ ಬೇರೆ ಬೇರೆ ತರಹ ಹೇಳ್ತಾ ನಾವು 13 ಶ್ಲೋಕಗಳನ್ನು ನೋಡಿದ್ವಿ. ಬಹಳ ವಿಚಿತ್ರವಾದ ಆಯಾಮಗಳನ್ನು ಕೊಡುವ ಪರಾಶರ ಗೀತೆ ಇದು. ಲೋಕಯಾತ್ರಾಶ್ರಯಶ್ಚೈವ ಶಬ್ದೋ ವೇದಾಶ್ರಯಕೃತಃ ಶಾಂತ್ಯರ್ಥಂ ಮನಸಸ್ತಾತ ನೈತದ್ವೃದ್ಧಾನುಶಾಸನಂ. ಕೆಲವೊಂದು ಲೋಕಯಾತ್ರೆಯಲ್ಲಿ ತೊಡಗಿಕೊಂಡ ಶಬ್ದ, ಅದನ್ನ ವೇದದಲ್ಲಿಯೂ ಕಾಣ್ತೇವೆ, ವೇದವನ್ನು ನೋಡ್ತೇವೆ. ಹಾಗೆ ಅನೇಕ ಜಗತ್ತಿನ ರೀತಿ, ಈ ರೀತಿ ಬಾಳೋದು, ಈ ರೀತಿ ಬಾಳೋದು ಅಂತ ಹೇಳಿ ಸ್ವಲ್ಪ ಶಾಸ್ತ್ರ ವೇದ ಹಾಗೆ ಹೇಳಿದ ಹಾಗೆ ಕಾಣುತ್ತೆ. ಉದಾಹರಣೆಗೆ ವೇದದಲ್ಲಿ ವೃಷಾಯೂಥೇ ವವಂತಗ ಕೃಷ್ಟೀರಿ ಯರ್ತ್ಯೋಜತ ಅಂತಿದೆ. ವೃಷಾಯೂಥೇವ ವಂಸಗಃ, ಎದುರಾಳಿ ಎತ್ತನ್ನು ಕುರಿತು, ಪ್ರತಿಸ್ಪರ್ಧಿಯಾದ ಎತ್ತು ಸಾಗುವ ಹಾಗೆ ನಮ್ಮ ಕಡೆಗೆ ನೀನು ಬಾ, ನಮ್ಮ ಪಾಪಗಳನ್ನು ಪುಡಿಗಟ್ಟು ಅಂತ ಹೇಳಿ ವೇದ ಇದೆ. ಏನರ್ಥ ಮಾಡಬೇಕು ನೀವು ಅದಕ್ಕೆ? ದೃಷ್ಟಾಂತ ಯಾಕೆ ಬಂತು ಅಲ್ಲಿ? ಲೋಕದ ದೃಷ್ಟಾಂತ ಯಾಕೆ ಬಂತು? ಇನ್ನು ಸಕ್ತುಮಿವತಿತ ಉನಾ ಪುನಂತೋ ಯತ್ರ ಧೀರಾ ಮನಸಾ ವಾಚಮಕ್ರತ ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೈಚಾಂ ಲಕ್ಷ್ಮೀರ್ನಿಹಿತಾಧಿವಾಚಿ. ಯೇಷಾಂ ವಾಚಿ, ಇವರ ಮಾತಿನಲ್ಲಿ ಲಕ್ಷ್ಮೀ ನಿಹಿತ, ಲಕ್ಷ್ಮಿ ನೆಲೆಗೊಂಡಿರ್ತಾಳೆ. ಅಂದ್ರೆ ಇವರಂತದ್ದಾಗತ್ತೆ. ಯಾರು? ಸಕ್ತುಮಿವ ತಿತ ಉನಾ ಪುನಂತಹ. ತಿತ ಉನಾ ವಂದ್ರಿ ಅಂತ ಕರೀತಾರೆ.
ಅದಕ್ಕೆ ಶೋಧಿಸೋದು ವಂದ್ರಿ ಅಂತ ನಮ್ಮಲ್ಲಿ ಕರೀತಾರೆ. ಅದಕ್ಕೆ ಜರಡಿ. ತಿತವು ಅಂತಂದ್ರೆ ಜರಡಿ. ತಿತವುನ ಜರಡಿಯಿಂದ ಸಕ್ತುಮಿವ, ಹಿಟ್ಟನ್ನು ಹೇಗೆ ಹಾಗೆ ಮಾತನ್ನು ಅಪಶಬ್ದಗಳಿಂದ ಬೇರ್ಪಡಿಸಿ ಆಡುವವರ ಮಾತಿನಲ್ಲಿ ಸಂಪತ್ತು ನೆಲೆಗೊಂಡಿರುತ್ತೆ. ಅಂದರೆ ಮಾತನ್ನು ಶುದ್ಧವಾಗಿ ಆಡಿದರೆ ಲಕ್ಷ್ಮಿ ಒಲಿಯುತ್ತಾಳೆ. ಸಕ್ತುಮಿವ ತಿತಉನಾ ಪುನಂತಹ ಯತ್ರ ಧೀರಾ ಮನಸಾ ವಾಚಮಕ್ರತ. ಮಾತನಾಡಬೇಕು ಅಂತಂದ್ರೆ ನಿಮ್ಮ ಮನಸ್ಸು ಎಂಬ ಶೋಧಕದಿಂದ ಯೋಚನೆ ಮಾಡಿ ಉಚಿತವಾಗಿ ಅಪಶಬ್ದವಿರದೆ ಮಾತನಾಡಬೇಕು. ದೇವರಿಗೆ ಪ್ರೀತಿ ಅದು. ಅಲ್ಲಿ ದೃಷ್ಟಾಂತ ಕೊಟ್ಟಿದ್ಯಾವುದು? ಸಕ್ತುಮಿವ ತಿತಉನ. ಹಿಟ್ಟನ್ನು UK ಅವರ ಭಾಷೆಯಲ್ಲಿ ಚಾಳನಿ, ಉತ್ತರ ಕರ್ನಾಟಕದವರು ಚಾಳನಿ ಅಂತಾರೆ, ನಮ್ಮಲ್ಲಿ ವಂದ್ರಿ ಅಂತಾರೆ. ಚಾಳ್ನಿ ನಮ್ಮಲ್ಲಿ ವಂದ್ರಿ ಅಂತಾರೆ. ಹಾಗೆ ದೃಷ್ಟಾಂತ ಲೋಕದ ದೃಷ್ಟಾಂತ. ಆ ತರದ್ದು ಎಷ್ಟು ಇದೆ ಗೊತ್ತಾ? ಬೇಕಾದಷ್ಟು ಮಾತುಗಳಿದೆ. ಉತತ್ವ ಪಶ್ಯನ್ನದರ್ಶವಾಚಂ ಉತತ್ವ ಶೃಣ್ವನ್ನ ಶೃಣೋತ್ಯೇನಾಂ ಉತೋತ್ವಸ್ಮೈ ತನ್ವಂ ವಿಸಸ್ರೇ ಜಾಯೇವ ಪತ್ಯ ಉಷತಿ ಸುವಾಸಾಹ. ಒಬ್ಬ ಮಾತನ್ನು ನೋಡುತ್ತಾನೆ, ಕಾಣೋದಿಲ್ಲ. ಒಬ್ಬ ಮಾತನ್ನ ಕೇಳ್ತಾನೆ, ಕಿವಿಗೆ ಬೀಳೋಲ್ಲ ಒಳ್ಳೆ ಶಬ್ದಗಳು. ಎಷ್ಟು ಜನ ಕೇಳುವ ಶಕ್ತಿಯನ್ನು ಹೊಂದಿದ್ದಾರೆ? ಮಾತಿನ ಶುದ್ಧವಾದ ದಾರಿ ಯಾರ ಯಾರ ಕಿವಿಗೆ ಬೀಳುತ್ತೆ? ಉತತ್ವ ಪಶ್ಯನ್ನದರ್ಶವಾಚಂ ಉತತ್ವ ಶೃಣ್ವನ್ನ ಶೃಣೋತ್ಯೇನಾಂ ಉತೋತ್ವಸ್ಮೈ ತನ್ವಂ ವಿಸಸ್ರೇ. ಮಾತು ಒಬ್ಬರಿಗೆ ತನ್ನನ್ನು ತೆರೆದುಕೊಳ್ಳುತ್ತದೆ. ಹೇಗೆ? ಜಾಯೇವ ಪತ್ಯ ಉಷತಿ ಸುವಾಸಾಹ. ಹೆಣ್ಣು ಒಲಿದವನ ಮುಂದೆ ತನ್ನನ್ನು ಒಪ್ಪಿಸಿಕೊಳ್ಳುವ ಹಾಗೆ ಮಾತು ಒಬ್ಬನಿಗೆ ತನ್ನನ್ನು ಒಪ್ಪಿಸಿಕೊಳ್ಳುತ್ತದೆ. ಇದು ಲೋಕದ ದೃಷ್ಟಾಂತ. ಜಾಯೇವ ಪತ್ಯ ಉಷತಿ ಸುವಾಸಾಹ. ಈ ತರಹದ ಸಂಗತಿಗಳನ್ನ ಹೇಗೆ ಅರ್ಥೈಸಬೇಕು ವೇದವನ್ನು ಓದುವಾಗ ಅಂತ ಪ್ರಶ್ನೆ. ಅದಕ್ಕೆ ಪರಾಶರರ ಉತ್ತರ, ಲೋಕಯಾತ್ರಾಶ್ರಯಶ್ಚೈವ ಶಬ್ದೋ ವೇದಾಶ್ರಯಕೃತಃ ಶಾಂತ್ಯರ್ಥಂ ಮನಸಸ್ತಾತ ನೈತದ್ವೃದ್ಧಾನುಶಾಸನಂ. ಲೋಕಯಾತ್ರೆಯಲ್ಲಿ ಇರುವಂತಹ ಶಬ್ದ, ದೃಷ್ಟಾಂತ ಮೊದಲಾದವುಗಳನ್ನ ವೇದದಲ್ಲಿ ಬಳಸ್ತಾರೆ. ಯಾಕೆ ಅಂದ್ರೆ ಮನಸ್ಸಿನ ಶಾಂತಿಗಾಗಿ. ಯಾರ ಮನಸ್ಸಿನ ಶಾಂತಿ? ಓದುವವರ ಮನಸ್ಸಿನ ಶಾಂತಿ. ಓದುವವರ ಮನಸ್ಸಿಗೆ ಯಾಕೆ ಶಾಂತಿಯಾಗಬೇಕು? ಲೋಕವನ್ನ ದಾಟಿ ಹೊರಡುವವನಿಗೆ ಒಂದು ಚೂರು ಲೋಕದ ಮಾತುಗಳಿಲ್ಲದೆ ಹೋದರೆ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗತ್ತೆ. ಅದಕ್ಕಾಗಿ ಶಾಂತ್ಯರ್ಥಂ ಮನಸಸ್ತಾತ ನೈತತ್ ವೃದ್ಧಾನುಶಾಸನಂ. ಇದು ಜ್ಞಾನದಿಂದ ವೃದ್ಧರಾದವರ ಅನುಚಾತನವಲ್ಲ. ಇದನ್ನು ಹೀಗೆ ತಗೊಳ್ಬೇಕು ಅಂತ ನಿಮ್ಮ ತಿಳುವಳಿಕೆಗಾಗಿ ಅದು ಹೇಳಿದ್ದಷ್ಟೇ ವೇದದ ಮಾತು. ಹಾಗೆ ವೇದದಲ್ಲಿ ಬೇಕಾದಷ್ಟು ಮಾತುಗಳು ಬರ್ತದೆ. ಅದನ್ನು ಹೇಗೆ ಅರ್ಥೈಸಿಕೊಳ್ಬೇಕೋ ಹಾಗೆ ಅರ್ಥೈಸಿಕೊಳ್ಬೇಕು. ಅದಕ್ಕೆ ಬೇರೆದು ಒಂದು ಮಾತಿದೆ ಅಂತ, ಅರ್ಥ ಇದೆ ಅಂತ ಚಿಂತಿಸಬೇಕು. ಚಕ್ಷುಷಾ ಮನಸಾ ವಾಚ ಕರ್ಮಣ ಚ ಚತುರ್ವಿಧಂ ಕುರುತೆ ಯಾದೃಶಂ ಕರ್ಮ ತಾದೃಶಂ ಪ್ರತಿಪದ್ಯತೆ. ಕಣ್ಣಿನಿಂದ, ಮನಸ್ಸಿನಿಂದ, ಮಾತಿನಿಂದ ಮತ್ತು ಕೈಗಳಿಂದ ಏನು ಕೆಲಸವನ್ನ ಮಾಡ್ತಾನೆ ಆ ಕೆಲಸಕ್ಕೆ ತಕ್ಕ ಹಾಗೆ ಫಲ ಹೊಂದುತ್ತಾನೆ. ನಿರಂತರಂಚ ಮಿಶ್ರಂಚ ಫಲತೆ ಕರ್ಮ ಪಾರ್ಥಿವ
ಕಲ್ಯಾಣಂ ಯದಿ ವಾ ಪಾಪಂ ನತು ನಾಶೋಸ್ಯ ವಿದ್ಯತೆ. ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ನಾಶ ಆಗಲ್ಲ, ಅದನ್ನು ನಾವು ಅನುಭವಿಸಲೇಬೇಕು. ಕೆಟ್ಟದ್ದು ಮಾಡಿದೆವು, ಜನರ ಕೈಯಿಂದ ನಾವು ತಪ್ಪಿಸಿಕೊಂಡೆವು, ನ್ಯಾಯಾಲಯದ ಕೈಯಿಂದ ಅಂತ ಈಗ ಬಹಳ ಜನರಿಗೆ ಅನ್ನಿಸಬಹುದು. ನಮ್ಮ ದೃಷ್ಟಿ ಮಿತ, ನಮಗೆ ಅಮಿತವಾದದ್ದು ಗೊತ್ತಿಲ್ಲ. ಯಾವಾಗ ಮತ್ತೆ ಇದೆ ವಾಪಸ್ ಬರುತ್ತೆ ಅಂತ. ಹೀಗಾಗಿ ನಾವು ಈಗ ಅತ್ಯಂತ ಸಂಕಟದ ಪರಿಸ್ಥಿತಿಯಲ್ಲಿ ಭಾರತೀಯರಿದ್ದೇವೆ. ನಮ್ಮ ದೇಶದಷ್ಟು ಒಳಶತ್ರುಗಳು, ಅಂತಃಶತ್ರುಗಳು ಜಗತ್ತಿನಲ್ಲೇ ಯಾರೂ ಇಲ್ಲ. ಇದು ನಮ್ಮ ದುರವಸ್ಥೆ. ನಮ್ಮ ನಾಶವನ್ನ ಯಾರೂ ಸಂಕಲ್ಪಿಸ್ತಾ ಇಲ್ಲ, ನಾವೇ ಸಂಕಲ್ಪಿಸ್ತಾ ಇದ್ದೀವಿ. ಅಂತಹ ವಿಚಿತ್ರ ಸ್ಥಿತಿಯಲ್ಲಿ ಭಾರತೀಯರಿದ್ದೇವೆ. ಬೇರೆ ಯಾರು ನಮ್ಮನ್ನು ಉಳಿಸ್ಲಿಕ್ಕಾಗಲ್ಲ. ಯಾಕೆ ಅಂದ್ರೆ ಬದುಕಬೇಕು ನಮಗೇ ಇಲ್ಲ. ಯಾರು ಉಳಿಸ್ತಾರೆ? ಹೀಗಾಗಿ ಒಂಟಿ, ಭಾರತೀಯರು ಒಂಟಿ. ಭಾರತೀಯರಲ್ಲಿ ತತ್ವಶಾಸ್ತ್ರಿಗಳು ಒಂಟಿ, ತತ್ವಶಾಸ್ತ್ರಿಗಳಲ್ಲಿ ಸತ್ಯಾನ್ವೇಷಕರು ಒಂಟಿ. ಈ ತರಹದ ಒಂಟಿತನ ನಮ್ಮನ್ನು ಕಾಡ್ತಾ ಇರುತ್ತೆ. ಅದರಿಂದಾಗಿ ನಾವು ನಿರಾಶಾವಾದಕ್ಕೆ ಹೋಗಿಲ್ಲ. ಇಷ್ಟಿದ್ರು ಬೇರೆ ದೇಶದ ಬೇರೆ ತತ್ವಶಾಸ್ತ್ರವನ್ನ ನೋಡಿದವರು ಇಷ್ಟು ಫ್ರಸ್ಟ್ರೇಷನ್ ತಡ್ಕೊಳ್ತಾ ಇದ್ರ ಅವರು. ನಮಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಷ್ಟು ಬೇರೆಯವ್ರಿಗಾಗಿದ್ದಿದ್ರೆ ಬಾಂಬ್ ಕಟ್ಕೊಂಡು ಜನರು ಮಧ್ಯದಲ್ಲಿ ನುಗ್ಗಿಬಿಡೋರು. ನಾವು ಅದು ಯಾವುದೂ ಇಲ್ಲದೆ ಇದು ಕಾಲ, ಕರ್ಮ, ದೇವರು ಅಂತಂದುಕೊಂಡು ನಮ್ಮಲ್ಲಿ ಆಗುವ ಪ್ರತಿಯೊಂದು ಆಘಾತಗಳನ್ನು ಭಾರತೀಯರು, ವಿಶೇಷತಃ ತತ್ವಶಾಸ್ತ್ರಿಗಳು, ಆಸ್ತಿಕರು ಸಹಿಸಿಕೊಳ್ತಾ ಇದ್ದೇವೆ. ನಮಗೆ ಇರುವ ಭರವಸೆ ಏನು ಅಂದರೆ ನಮ್ಮ ಹಿಂದಿನವರ ಮಾತೆ, ಯಾರ ಕರ್ಮ ಹೇಗಿರುತ್ತೆ ಅವರಿಗೆ ಅದು ಮರಳಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಕೃಷ್ಣ ಏನು ಹೇಳಿದ್ದಾನೆ? ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ಅನಯೋಸ್ತತ್ವದರ್ಶಿಭಿ. ಅಸತಃ ಕೆಟ್ಟ ಕೆಲಸಕ್ಕೆ ಭಾವ ಸುಖ ನ ವಿದ್ಯತೆ ಇಲ್ಲ. ಸತಃ ಒಳ್ಳೆಯ ಕೆಲಸಕ್ಕೆ ಅಭಾವ ದುಃಖ ನ ವಿದ್ಯತೆ ಇಲ್ಲ. ಇದರ ಎರಡರ ನಿರ್ಣಯ ಅಂತಹ ತತ್ವದರ್ಶಿಭಿ ದೃಷ್ಟ. ತತ್ವದರ್ಶಿಗಳು ಕಂಡಿದ್ದಾರೆ. ತತ್ವದರ್ಶಿಗಳು ಅಂದ್ರೆ ಗ್ರಂಥ ಉರು ಹೊಡೆದವರಲ್ಲ. ತಮ್ಮ ಅಂತಶ್ಚಕ್ಷುವಿನಿಂದ ಬಹಳ ದೂರದ ಕಾಲವನ್ನ, ಬಹಳ ಹಿಂದಿನ ಕಾಲವನ್ನ ಕಾಣುವವರನ್ನು ತತ್ವದರ್ಶಿಗಳು ಅಂತ ಕರೀತಾರೆ. ಆ ತತ್ವದರ್ಶಿಗಳು ಹೇಳಿದ್ದಾರೆ. ಅದರಿಂದ ಕಲ್ಯಾಣಂ ಯದಿವಾ ಪಾಪಂ ನತು ನಾಶೋಸ್ಯ ವಿದ್ಯತೆ. ಒಳ್ಳೇದು ಮಾಡಿರಲಿ ಕೆಟ್ಟದ್ದು ಮಾಡಿರಲಿ ನಮಗೆ ನಾಶ, ಅದರ ಫಲ ಇಲ್ಲದೆ ಹೋಗಲ್ಲ. ಅದರ ಫಲ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಕದಾಚಿತ್ ಸುಕೃತಂ ತಾತ ಕೂಟಸ್ಥಮಿವ ತಿಷ್ಠತಿ ಮಜ್ಜಮಾನಸ್ಯ ಸಂಸಾರೇ ಯಾವದ್ ದುಃಖಾದ್ವಿಮುಚ್ಯತೆ. ಕೆಲವೊಮ್ಮೆ ನಾವು ಪುಣ್ಯ ಮಾಡ್ತಾ ಇರ್ತೇವೆ, ಪುಣ್ಯ ಅಷ್ಟನ್ನಾಗಿ ನಿಂತಿದೆಯೋ ಎಂಬಂತೆ ಕಾಣಿಸ್ತಾ ಇರುತ್ತೆ. ನಾವು ಒಳ್ಳೇದು ಮಾಡ್ತಾ ಇದ್ದೇವೆ, ನಮಗೆ ಗೊತ್ತಿದ್ದ ಹಾಗೆ ದೇವರ ಸೇವೆ ಮಾಡ್ತಾ ಇದ್ದೇವೆ, ದೇವರನ್ನ ಅನನ್ಯವಾಗಿ ಬೇಡ್ತಾ ಇದ್ದೇವೆ, ಸಚ್ಛಾಸ್ತ್ರಗಳು ಅಂತ ಏನಿದೆ ಅದನ್ನು ಚಿಂತನೆ ಮಾಡ್ತಾ ಇದ್ದೇವೆ. ಹೀಗೆ ಮಾಡ್ತಾ ಇರುವಾಗಲೂ ಕೂಡ ಏನೋ ದುಃಖ ಇದ್ದೇ ಇದೆ ನಮಗೆ. ಯಾಕೆ ಅಂತ ಕಾತರಿಸುವ ಹಾಗೆ ಆಗತ್ತೆ. ದುಃಖ ಹೋಗಿ ಸುಖ ಬಂದ ಮೇಲೆ ಅರಿವಾಗತ್ತೆ ನಾವು ಮಾಡಿದ್ದರ ಒಳ್ಳೆಯದರ ಫಲಿತಾಂಶ ಇದು ಅಂತ, ಒಳಿತಿನ ಫಲ ಇದು. ಸೊ ಒಳಿತು ಮತ್ತೆ ಕೆಡಕು ಅಂತನ್ನೋದೇನಿದೆ
ಅದು ಇಡೀ ಪ್ರಪಂಚಕ್ಕೆ ಅರ್ಥ ಆದ ಬಗೆ ಬೇರೆ. ವಾಟ್ ಈಸ್ ಗುಡ್ ಅಂಡ್ ವಾಟ್ ಈಸ್ ಈವಿಲ್ ಇಡೀ ಪ್ರಪಂಚ ಅರ್ಥ ಮಾಡಿಕೊಂಡದ್ದು ಬೇರೆ. ಗೀತೆ ಕಂಡರಿಸಿದ್ದು ಬೇರೆ, ಮಹಾಭಾರತ ಹೇಳ್ತಾ ಇರೋದು ಬೇರೆ. ಆದರೆ ಅವರಿಗಿಂತ ವಿಲಕ್ಷಣವಾಗಿ ಗೀತೆಯ ದಾರಿಯಲ್ಲಿ, ಮಹಾಭಾರತ ದಾರಿಯಲ್ಲಿ ನಮ್ಮ ಚಿಂತನೆ ಸಾಗಿದರೆ ವಸ್ತುತಃ ಅದೇ ಆಗ್ತಾ ಇರೋದು. ನಾವು ಅಂದುಕೊಳ್ಳದೇ ಇರಲಿ, ಅದೇ ಆಗೋದು. ಆದರೆ ನಾವು ನಮ್ಮನ್ನ ತಿದ್ದುಕೊಳ್ಬೇಕಾದ್ರೆ ಅದು ಬೇಕು ಅಂತ. ಅದು ಹೆಂಗಾದ್ರೂ ಹಾಗೆ ಆಗತ್ತೆ. ಅದು ತಿಳ್ಕೊಂಡ್ರೆ ನಮಗೂ ಒಳ್ಳೇದು. ಅದರಿಂದಾಗಿ ಸಂಸಾರೇ ಮಜ್ಜಮಾನಸ್ಯ ಯಾವತ್ ದುಃಖಾತ್ ವಿಮುಚ್ಯತೆ. ಅಲ್ಲಿ ತನಕ ಪುಣ್ಯ ತಟಸ್ಥವಾಗಿದೆ, ಅಲುಗಾಡ್ತಾ ಇಲ್ಲ ಅನ್ನುವ ಹಾಗೆ ಅನ್ನಿಸುತ್ತೆ. ಮನಸ್ಸಿನ ದೌರ್ಬಲ್ಯ ಅದು. ಅಯ್ಯೋ, ನಾವಿಷ್ಟೆಲ್ಲ ಒಳ್ಳೇದು ಮಾಡ್ತಾ ಇದ್ದೀವಿ, ನಮಗೆ ಫಲವೇ ಸಿಗ್ತಾ ಇಲ್ಲ. ನಾವಿಷ್ಟೆಲ್ಲ ಒಳ್ಳೇದು ಮಾಡ್ತಾ ಇದ್ದೀವಿ, ನಾವು ದುಃಖದಲ್ಲೇ ಕೈ ತೊಳಿತಾ ಇದ್ದೇವೆ, ಸುಖ ಆಗ್ತಾ ಇಲ್ಲ ಅಂತ ಅನ್ನಿಸುತ್ತೆ. ಮನಸ್ಸು ದುರ್ಬಲ ಆಗಿದ್ದರಿಂದಾಗಿ ನೋಡಿ, ಅವ್ರು ಯಾವ ನೀತಿ ನಿಯಮಗಳಿಲ್ಲದೆ ನಡೀತಾ ಇದ್ದಾರೆ, ಎಷ್ಟು ಸುಖವಾಗಿದ್ದಾರೆ ಅಂತೇವೆ. ಹಾಗೆ ಅನ್ಸೋದು. ಯಾಕೆಂದ್ರೆ ಇರೋದೇ ಹೀಗೆ. ತಥೋ ದುಃಖ ಕ್ಷಯಂ ಕೃತ್ವಾ ಸುಕೃತಂ ಕರ್ಮ ಸೇವತೆ ಸುಕೃತ ಕ್ಷಯ ದುಷ್ಕೃತಂಚ ತದ್ವಿಧಿ ಮನುಜಾಧಿಪ. ಆಮೇಲೆ ದುಃಖ ಕ್ಷಯ ಆಗತ್ತೆ. ನಾವು ಮಾಡಿದ ಪುಣ್ಯ ಫಲವನ್ನು ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಆ ಪುಣ್ಯದಲ್ಲಿ ಮೈ ಮರೆತರೆ ಮುಂದೆ ದುಃಖ ಕಾದಿರುತ್ತೆ. ಇದು ಚಕ್ರಾರ ಪಂಕ್ತಿರಿವ ಅಂತಾನಲ್ಲ, ಚಕ್ರಾರ ಪಂಕ್ತಿರಿವ ಗಚ್ಚತಿ ಅಂತ ಸಂಸ್ಕೃತದ ಒಬ್ಬ ಕವಿ ಹೇಳ್ತಾನೆ. ಚಕ್ರದಂತೆ ಸಾಗುತ್ತಾ ಇರುತ್ತೆ. ದಮ ಕ್ಷಮಾಧೃತಿಸ್ತೇಜ ಸಂತೋಷ ಸತ್ಯವಾದಿತ ಹ್ರೀರಹಿಂಸಾ ವ್ಯಸನತ ದಾಕ್ಷಂ ಚೈತತ್ ಸುಖಾವಹಂ. ನೋಡಪ್ಪ, ಇಂದ್ರಿಯ ನಿಗ್ರಹ, ಕ್ಷಮೆ ಒಂದು ಹಂತದಲ್ಲಿ. ಬ್ರಾಹ್ಮಣರಿಗೆ ಬಾಹ್ಯ ಶತ್ರುಗಳಲ್ಲಿ ಕ್ಷಮೆ, ಧೃತಿ ಎದೆಗೆಡದೇ ಇರುವುದು, ತೇಜ ಪರಾಕ್ರಮ ಬ್ರಾಹ್ಮಣನಿಗಾಗಬೇಕಾದ್ರೆ ಸ್ವಾಧ್ಯಾಯದ ಬಲ, ಸಂತೋಷ ತೃಪ್ತಿ, ಸತ್ಯವಾದಿತ ಹಿತವಾಗುವಂತೆ ಹೇಳೋದು, ಒಳ್ಳೆಯದಕ್ಕಾಗಿ ನಮ್ಮ ಮಾತು ಇರೋದು, ಹ್ರೀಹಿ ಕೆಟ್ಟ ಕೆಲಸದಲ್ಲಿ ನಾಚಿಕೆ, ಅಹಿಂಸೆ ಹಿಂಸೆ ಮಾಡದೇ ಇರೋದು, ಅವ್ಯಸನತ ಯಾವ ಚಟಕ್ಕೂ ಒಳಗಾಗದೇ ಇರೋದು. ಏಕೆಂದ್ರೆ ಒಂದು ಚಟಕ್ಕೆ ಒಳಗಾದ್ರೆ ನಮ್ಮ ಮನಸ್ಸು ಅದನ್ನು ಬಿಟ್ಟು ಆಚೆ ಬರಲ್ಲ. ಅದರಿಂದಾಗಿ ಯಾವ ಚಟಕ್ಕೂ ಒಳಗಾಗಬೇಡಿ. ಅವ್ಯಸನತ, ದಾಕ್ಷ್ಯಂ, ದಾಕ್ಷ್ಯ ಅಂತಂದ್ರೆ ಸಾಮರ್ಥ್ಯ, ಇದು ಸುಖಾವಹ. ಸುಕೃತೆ ದುಷ್ಕೃತೆ ವಾಪಿ ನಜಂತುರ್ನಿಯತೋ ಭವೇತ್ ನಿತ್ಯಂ ಮನಸ್ಸಮಾಧಾನೆ ಪ್ರಯತೇತ ವಿಚಕ್ಷಣ. ಯಾರೊಬ್ಬನು ಕೆಟ್ಟ ಕೆಲಸನೇ ಮಾಡ್ತಾ ಇರಲ್ಲ, ಯಾರೊಬ್ಬನು ಒಳ್ಳೆ ಕೆಲಸನೇ ಮಾಡ್ತಾ ಇರಲ್ಲ. ಹಾಗಾದ್ರೆ ನಾವು ನಮ್ಮ ಮನಸ್ಸನ್ನು ಸಮಾಧಾನದಲ್ಲಿ ಇಟ್ಕೊಳ್ಬೇಕು. ಸಾಮಾನ್ಯ ಸಾಹಿತ್ಯ ಕೃತಿಯಲ್ಲಿ ಕ್ಲಾಸಿಕ್ ಅಂತ ಏನು ಹೇಳ್ತೇವೆ, ಅಭಿಜಾತ ಸಾಹಿತ್ಯ ಕೃತಿ, ಅದರ ವಿಕಾರಗಳಲ್ಲ ನಾನು ಹೇಳ್ತಾ ಇರೋದು. ಆ ವಿಕಾರಗಳಲ್ಲಿಯೂ ಅಷ್ಟೇ. ಅಭಿಜಾತ ಕ್ಲಾಸಿಕ್ ಅಂತ ಏನು ನಾವು ಕರಿತೇವೆ, ಲೋಕದಲ್ಲಿ ಬಹಳ ಕಾಲದಿಂದ ಯಾವುದನ್ನು ನಾವು ಅಧ್ಯಯನ ಮಾಡ್ಕೊಂಡು ಬರ್ತಾ ಇದ್ದೇವೆ, ಅಲ್ಲಿ ಎಲ್ಲ ಒಂದು ಚಿಂತನೆ, ಕೇವಲ ಬಿಳಿ ಕೇವಲ ಕಪ್ಪು ಎರಡೇ ತರದ ಕ್ಯಾರೆಕ್ಟರ್ ಇರುತ್ತೆ ಅಂತ. ಓನ್ಲಿ ವೈಟ್ ಅಂಡ್ ಓನ್ಲಿ ಬ್ಲ್ಯಾಕ್, ಆ ಥರದ ಒಂದು ಕ್ಯಾರೆಕ್ಟರ್ ಇರ್ಲಿಕ್ಕೆ ಸಾಧ್ಯನಾ ಜಗತ್ತಲ್ಲಿ? ಅದೇನಿದ್ರು ಫಿಲ್ಮ್ಗೆ ಸರಿ ಅಷ್ಟೇ, ನಾಟಕಕ್ಕೆ ಸರಿ ಅಷ್ಟೇ, ಕಾವ್ಯಕ್ಕೆ ಸರಿ ಅಷ್ಟೇ. ಅದು ಸರಿಯಾ? ಅದು
ಹಾಗಿರತ್ತ? ನಿಜ ಜೀವನದಲ್ಲಿ ಹಾಗಿರತ್ತಾ? ದುರ್ಯೋಧನನು ಪುಣ್ಯ ಮಾಡಿದ್ದು ಕಂಡಿದೆ. ಯುದ್ಧ ಭೂಮಿಯಲ್ಲಿ ಎದುರುಗೊಂಡು ಸತ್ತ, ಹೋಮ ಮಾಡಿದ, ಅದಕ್ಕೆ ತಕ್ಕ ಫಲವನ್ನ ಎಷ್ಟೋ ಸ್ವಲ್ಪವೇ ಆಗಿರಲಿ ಪಡೆದ. ಎಲ್ಲಿಯೂ ಕೂಡ, ವಿಶೇಷತಃ ಜಗತ್ತಿನಲ್ಲಿ ಪುಣ್ಯನೇ ಮಾಡ್ತಾ ಇರ್ತಾನೊಬ್ಬ, ಕೇವಲ ಪುಣ್ಯ ಮಾಡ್ತಾ ಇರ್ತಾನೆ ಅಂತಿಲ್ಲ. ಹಾಗಾದ್ರೆ ಪುಣ್ಯವಂತ ಅಂತ ಕರೆಯೋದೇನು? ಹೆಚ್ಚು ಪುಣ್ಯ ಮಾಡಿದ್ದಾನೆ ಅಂತ. ಸಾತ್ವಿಕರು ಅವರು. ಸಾತ್ವಿಕರು ಅಂದ್ರೆ ತಾಮಸಿಕ ಪರಿಣಾಮ ಕಡಿಮೆ ಆಗತ್ತೆ ಅಂತ ಅಷ್ಟೇ ಅರ್ಥ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಅನುದರಾ ಕನ್ಯಾ ಅಂತ. ಅನುದರಾ ಕನ್ಯಾ ಅಂದ್ರೆ ಹೊಟ್ಟೆ ಇಲ್ಲದವಳು ಅಂತ ಅರ್ಥ ಅಲ್ಲ, ಬಡ ನಡುವಿನವಳು, ತೆಳ್ಳಗಿನ ಹೊಟ್ಟೆಯವಳು ಅಂತ. ಹೊಟ್ಟೆನೇ ಇಲ್ಲ ಅವಳಿಗೆ ಅಂತ ಹೇಳೋದಲ್ಲ. ಹಾಗೆ ಇಲ್ಲಿಯೂ ಕೂಡ ಸುಕೃತೆ ದುಷ್ಕೃತೆ ವಾಪಿ ನಜಂತುರ್ ನಿಯತೋ ಭವೇತ್. ಕೆಟ್ಟ ಕೆಲಸ ಒಳ್ಳೆ ಕೆಲಸ ಅದರಲ್ಲಿ ನಿರಂತರ ತೊಡಗ್ತಾ ಇರಲ್ಲ. ಪ್ಯೂರ್ ವೈಟ್ ಇರಲ್ಲ, ಪ್ಯೂರ್ ಬ್ಲ್ಯಾಕು ಇರಲ್ಲ. ನಿತ್ಯಂ ಮನಸ್ಸಮಾಧಾನೇ. ಆದರೆ ಅದಕ್ಕೆ ಪ್ರಯತ್ನ ಇರಬೇಕು, ಕೆಟ್ಟದ್ದಕ್ಕಲ್ಲ, ಒಳ್ಳೆಯದಕ್ಕೆ. ಅದಕ್ಕೆ ಮನಸ್ಸಮಾಧಾನ ಅನ್ನೋದು ಬೇಕು. ಮನಸ್ಸು ಶಾಂತವಾಗಿರಬೇಕು. ಕೂಡಲೇ ರೊಚ್ಚಿಗೇಳೋದು ಇತ್ಯಾದಿಗಳಿಲ್ಲದಂತೆ ನೋಡಿಕೊಳ್ಬೇಕು. ನಾಯಂ ಪರಸ್ಯ ಸುಕೃತಂ ದುಷ್ಕೃತಂ ವಾಪಿ ಸೇವತೆ ಕರೋತಿ ಯಾದೃಶಂ ಕರ್ಮ ತಾದೃಶಂ ಪ್ರತಿಪದ್ಯತೆ. ದೇವರಿಗೆ ಕನ್ಫ್ಯೂಸ್ ಆಗಿ ಯಾರೋ ಮಾಡಿದ ಪುಣ್ಯವನ್ನ ಇನ್ಯಾರಿಗೋ ಕೊಟ್ಬಿಡೋಲ್ಲ, ಯಾರೋ ಮಾಡಿದ ಪಾಪವನ್ನ ಇನ್ಯಾರಿಗೋನೂ ಹಂಚಲ್ಲ. ಅವ್ರ ಪಾಪ ನಾವು ಉಣ್ತಾ ಇದ್ದೇವೆ, ನಮ್ಮ ಪುಣ್ಯ ಅವರು ಉಣ್ತಾ ಇದ್ದಾರೆ ಅಂತ ಹಾಗೇನಿಲ್ಲ. ಸುಖ ದುಃಖೇ ಸಮಾಧಾಯ ಪುಮಾನನ್ಯೇನ ಗಚ್ಚತಿ ಅನ್ಯೇನೈವ ಜನಸ್ಸರ್ವಃ ಸಂಗತೋ ಯಶ್ಚ ಪಾರ್ಥಿವಃ. ಸುಖ ದುಃಖಗಳನ್ನ ಸಮಾಧಾನ ಮಾಡಿ ಬೇರೆ ದಾರಿಯಲ್ಲಿ ಹೋಗ್ತಾನೆ. ಬೇರೆ ದಾರಿಯಲ್ಲಿ ಹೋಗೋದು ಅಂತಂದ್ರೆ ಸುಖ ದುಃಖಗಳನ್ನು ಮೀರಿದ ಒಂದು ಅವಸ್ಥೆ. ಹಾಗೂ ಅಂದ್ರೆ ಸುಖ ಇರುವಾಗ ಅದರ ಎಚ್ಚರ, ನಾನು ತಪ್ಪಿ ನಡೆದರೆ ದುಃಖ ಎರಗತ್ತೆ ಅಂತ. ದುಃಖ ಇದ್ದಾಗ ಮುಂದೆ ಖಂಡಿತ ಸುಖ ಬರುತ್ತೆ ಅಂತನ್ನುವ ಎಚ್ಚರ, ಭರವಸೆ, ಇದು ಎರಡೂ ಇರಬೇಕು ಅಂತ. ಪರೇಶಾಂ ಯದಸೂಯೇತ ನ ತತ್ಕುರ್ಯಾತ್ ಸ್ವಯಂ ನರಃ ಯೋ ಹ್ಯಸೂಯುಸ್ತಥಾ ಯುಕ್ತಃ ಸೋಪಹಾಸಂ ನ ಗಚ್ಚತಿ. ಬೇರೊಬ್ಬರಿಗೆ ಸಂಕಟವನ್ನು, ಕೀಟಲೆಯನ್ನು ಮಾಡ್ಲಿಕ್ಕೆ ಹೋಗಬಾರದು. ಯಾಕೆ ಅಂದರೆ ಅದು ನಮಗಿಷ್ಟ ಆಗಲ್ಲ ಅಲ್ವಾ. ನಾವು ಬಹಳ ಸೀರಿಯಸ್ಸು, ಬೇರೆಯವ್ರನ್ನ ಚೆನ್ನಾಗಿ ತಮಾಷೆ ಮಾಡೋದು ಹಾಗಿರಬಾರದು. ನಾನು ತಮಾಷೆ ಮಾಡಬಹುದು ಅಂದರೆ ಬೇರೆಯವರ ತಮಾಷೆಗೆ ನನ್ನನ್ನು ಒಡ್ಡಿಕೊಳ್ಳಿಕ್ಕೆ ತಯಾರಾಗಿರ್ಬೇಕು ನಾನು. ಭೀರು ರಾಜನ್ಯೋ ಬ್ರಾಹ್ಮಣ ಸರ್ವಭಕ್ಷ ವೈಶ್ಯೋ ನೀಹಾವಾನ್ ಹೀನವರ್ಣೋಲತಶ್ಚ ವಿದ್ವಾಂಶ್ಚಾಶೀಲೋ ವೃತ್ತಿಹೀನ ಕುಲೀನಃ ಸತ್ಯಾದ್ವಿಭ್ರಷ್ಟ ಬ್ರಾಹ್ಮಣ ಸ್ತ್ರೀ ಚ ಮುಕ್ತ ದುಷ್ಟ ರಾಗಿ ಮುಕ್ತ ಪಚಮಾನೋತ್ವ ಆತ್ಮಹೇತೋ ಮೂರ್ಖೋ ವಕ್ತಾ ನೃಪಹೀನಂಚ ರಾಷ್ಟ್ರಂ ಏತೆ ಸರ್ವೇ ಶೋಚ್ಯತಾಮ್ಯಾಂತಿ ರಾಜನ್ ಯಶ್ಚಾ ಮುಕ್ತ ಸ್ನೇಹಹೀನ ಪ್ರಜಾಸು. ದೇವರು ಅವರಿಗೆ ಏನೇನು ಕೆಲಸ ಕೊಟ್ಟಿದ್ದಾನೆ ಅದಕ್ಕೆ ವಿರುದ್ಧವಾಗಿ ಮನಸ್ಥಿತಿ ಇರಬಾರದು. ಇಷ್ಟು ಉದ್ದ ಸಾಲಿದೆ. ಭೀರು ರಾಜನ್ಯ, ಭಯಪಡುವ ಕ್ಷತ್ರಿಯ. ರಾಜನ್ಯ ಅಂದರೆ ರಾಜನೂ ಆಗ್ತಾನೆ, ಕ್ಷತ್ರಿಯನೂ ಆಗ್ತಾನೆ. ಭೀರು ರಾಜನ್ಯ, ಕ್ಷತ್ರಿಯ ಈಸ್ ಬಾರ್ನ್ ಫಾರ್ ಫೈಟ್. ಅವನು ಅದರಿಂದ ಕವರ್ಡ್ ಅಂತ ಆದರೆ, ಹೇಡಿ ಅಂತ ಆದರೆ ಗತಿ ಏನು? ಸೊ ಭೀರು ರಾಜನ್ಯ, ಅವನು ಶೋಚ್ಯತಾಮ್ಯಾಂತಿ, ಇಲ್ಲಿಯೂ ಅಲ್ಲಿಯೂ ಸುಖ ಪಡೋದಿಲ್ಲ. ಬ್ರಾಹ್ಮಣ ಸರ್ವಭಕ್ಷ, ಎಲ್ಲವನ್ನ ಉಣ್ತಾನೆ ಬ್ರಾಹ್ಮಣ. ಇಂಥದ್ದು ಬೇಡ ಇಂಥದ್ದು ಬೇಕು ಅಂತಿಲ್ಲ, ಇದು ಅಯೋಗ್ಯ ಇದು ಯೋಗ್ಯ ಅಂತಿಲ್ವೇ ಇಲ್ಲ ಅವನಿಗೆ. ಎಲ್ಲನೂ ತಿಂದು ಹಾಕ್ತಾನೆ. ಇಲ್ಲಿ ಭಕ್ಷ್ಯ ಅಂದ್ರೆ ಊಟಕ್ಕೆ ಮಾತ್ರ ಸೀಮಿತ ಅಲ್ಲ, ಭೋಗ ಅಂತ ಎಲ್ಲ ಭೋಗಿಸ್ತಾನೆ ಅವನು. ಇದು ನಿಷಿದ್ಧ, ಇದು ಅಲ್ಲ,
ಇದು ಈ ತರಹದ ಭೋಗ ಅನ್ನೋದು ನಮಗೆ ಒಳಿತನ್ನು ಉಂಟು ಮಾಡೋಲ್ಲ, ಈ ತರಹದ ಯಾವ ಇದು ಇಲ್ಲ. ಕೆಟಗರಿ ಏನಿಲ್ವೇ ಇಲ್ಲ. ಎಲ್ಲ ತಿಂತೇನೆ, ಎಲ್ಲವನ್ನ ಭೋಗಿಸ್ತೇನೆ ಅಂತ. ಬ್ರಾಹ್ಮಣನಿಗೆ ನಿಷಿದ್ಧವಾದ ಅನೇಕ ಸಂಗತಿಗಳಿವೆ. ಮದ್ಯಪಾನ ಅತ್ಯಂತ ನಿಷಿದ್ಧವಾದದ್ದು. ಹಾಗೆ ಶಿಕ್ಷೆ ಕೊಡುವ ಅಧಿಕಾರ ಬ್ರಾಹ್ಮಣನಿಗಿಲ್ಲ. ಹೆಂಡತಿ, ಮಕ್ಕಳು, ಶಿಷ್ಯರು 3 ಜನರಿಗೆ ಬಿಟ್ರೆ ಇನ್ಯಾರಿಗೂ ಶಿಕ್ಷೆ ಕೊಡೋ ಅಧಿಕಾರ ಇಲ್ಲ. ಶಿಕ್ಷೆ ಕೊಡ್ತೇನೆ ಅಂತ ಹೋಗೋದು, ಆ ತರಹ ಎಲ್ಲ ಮಾಡಬಾರದು ಅಂತ ಹೇಳ್ತಾರೆ. ವೈಶ್ಯ ಅನೀಹಾವಾನ್, ಇನ್ನು ಈ ಲೋಕದ ಬಯಕೆಯೇ ಇರೋದವೇ ವೈಶ್ಯ. ದೇವರು ಮಾಡಿರೋದು ಯಾಕಪ್ಪ? ವ್ಯಾಪಾರ ಮಾಡು, ಆ ವಾಣಿಜ್ಯದಲ್ಲಿ ಲಾಭವನ್ನ ಬಯಸು, ತಪ್ಪಿಲ್ಲ, ಮಿತಿ ಮೀರಬಾರದಷ್ಟೆ. ಅನೀಹಾವಾನ್ ಹೀನವರ್ಣ ಅಲಸಶ್ಚ, ಇನ್ನು 4ನೇ ಅವರು ವಿಪರೀತ ತೋಮಾರಿ. ಹಾಗಿರಬಾರದು ಅಂತಾರೆ. ಸಟಸುಟಿಯಿಂದ ಇರಬೇಕು ಅವರು. ನಮಗೆ ಊಟ ಆದಮೇಲೆ ನಮ್ಮ ಕೈಲಿ ಏನು ಮಾಡಲಿಕ್ಕಾಗಲ್ಲ, ಹೆಬ್ಬಾವಿನ ಥರ. ಆದರೆ ಬೇರೆ ಸರ್ವಿಸ್ ಸೆಕ್ಟರ್ನಲ್ಲಿರೋರಿಗೆಲ್ಲ ಆ ಥರ ಆಗ್ಬಿಟ್ರೆ ಗತಿ ಏನು? ಅದಕ್ಕೆ ಹಾಗಿರಬಾರದು. ಹೀನವರ್ಣ ಅಲಸಶ್ಚ ವಿದ್ವಾಂಶ್ಚ ಅಶೀಲ, ಒಳ್ಳೆ ವಿದ್ವಾಂಸ, ಕ್ಯಾರೆಕ್ಟರೇ ಇಲ್ಲ, ಎಲ್ಲೆಲ್ಲೋ ಹುಡುಕ್ಬೇಕು ಅವನನ್ನು. ಹಾಗಿರಬಾರದು. ಫೀನಮನ್ನಿಲ್ವೇ? ಗೊತ್ತಲ್ಲ. ಅದರಿಂದಾಗಿ ಅಶೀಲ, ಕ್ಯಾರೆಕ್ಟರ್ಲೆಸ್. ಒಬ್ಬ ಜ್ಞಾನಿ, ಒಬ್ಬ ವಿದ್ವಾಂಸ ಕಂಗಳಿಸೋದು ಎಲ್ಲಿ ಅಂತಂದ್ರೆ ಒಳ್ಳೆ ಶೀಲದಿಂದ. ವಿದ್ವಾನಾಗಿರ್ತಾನೆ, ಶೀಲವೇ ಇಲ್ಲ. ವೃತ್ತಹೀನ ಕುಲೀನ, ಒಳ್ಳೆ ಕುಲದಲ್ಲಿ ಹುಟ್ಟಿರ್ತಾನೆ, ಅವನಿಗೂ ಕೂಡ ಒಳ್ಳೆ ನಡತೆ ಚಾರಿತ್ರ್ಯ ಇರಲ್ಲ, ಒಳ್ಳೆ ಕ್ಯಾರೆಕ್ಟರ್ ಇರಲ್ಲ. ತಗೊಂಡೇನು ಮಾಡೋಣ? ಅವನ ವಂಶದ ಗೌರವವನ್ನು ಮಣ್ಣು ಪಾಲು ಮಾಡಿದ, ಮುಂದಿನವರನ್ನ ಒಳ್ಳೆತನದಿಂದ ತಪ್ಪಿಸಿದ. ಇಂತಹ ಒಂದು ಇದಕ್ಕಾಗಿ ಒಳ್ಳೆ ಪರಂಪರೆಯಲ್ಲಿ ಬಂದಿರ್ತಾನೊಬ್ಬ, ದಾರಿ ತಪ್ಪಿ ಬಿಡ್ತಾನೆ. ಆಗ ಅವನು ಯಾವ ಕಡೆಯೂ ಸುಖದಿಂದ ಇರೋಲ್ಲ. ಸತ್ಯಾದ್ವಿಭ್ರಷ್ಟ ಬ್ರಾಹ್ಮಣ ಸ್ತ್ರೀ ಚ ದುಷ್ಟ, ಇನ್ನು ಬ್ರಾಹ್ಮಣ ಸ್ತ್ರೀ ಅವಳು ದುಷ್ಟಳಾಗಿ ಇರೋದು, ಸಲ್ಲದ ಬಯಕೆ ಇತ್ಯಾದಿಗಳಿಂದ ಇರೋದು, ಎರಡೂ ಕಡೆ ಸುಖವನ್ನು ಹೊಂದೋಲ್ಲ, ಇಲ್ಲಿಯೂ ಅಲ್ಲಿಯೂ. ರಾಗಿ ಮುಕ್ತ ಪಚಮಾನ ಆತ್ಮಹೇತೋ, ಯಾವುದು ಅವನಿಗೆ ಬಂಧನದಲ್ಲಿಲ್ಲವೋ ಅದ್ರ ಬಗ್ಗೆ ರಾಗ ಬಂದ್ಬಿಟ್ರೆ ಗತಿ ಏನು? ಅವನಿಗೆ ಆ ಕರ್ತವ್ಯದಿಂದ ಮುಕ್ತನಾಗಿರ್ತಾನೆ. ಆ ಕರ್ತವ್ಯ ಅವನಿಗಿಲ್ಲ, ಅದು ಮಾಡಬೇಕಾದ ಅಗತ್ಯ ಇಲ್ಲ. ರಾಗಿ ಆದರೆ ಅದರ ಬಗ್ಗೆ ವಿಪರೀತ ಬಯಕೆ ಇರುತ್ತೆ. ಒಂದು ಉದಾಹರಣೆಗೆ ಹೇಳ್ತೇನೆ. ಪಕ್ಕದ ಮನೆಯ ಯೋಗಕ್ಷೇಮವನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿ ನನ್ನದಲ್ಲ. ನಾವು ಅಲ್ಲೇ ತೊಡಗಿಬಿಟ್ರೆ ಅವನು ರಾಗ ಅಂತ. ಅವಾಗೇನಾಗತ್ತೆ? ಅವರ ಮನೆಯ ಸಮಸ್ಯೆಗಳಿಗೆ ತಲೆ ಕೆಡಿಸಿಕೊಂಡು ಈ ತರಹ ಎಲ್ಲ ಆಶ್ರಮಗಳಲ್ಲಿ ಇಟ್ಟುಕೊಳ್ಳತಕ್ಕದ್ದು. ಮುಕ್ತನಾದವನು ರಾಗವನ್ನು ಹೊಂದಿರಬಾರದು. ಗೆಳೆಯರಿಗೆ ಉಪಕಾರ ಮಾಡೋದು ಬೇರೆ. ಗೆಳೆಯರು ನೋಡಿ, ರಾಗಿ ಮುಕ್ತ ಅಂತ ಹೇಳಿದ್ದಾರೆ, ಗೆಳೆಯರಿಗೆ ಉಪಕಾರ ಮಾಡೋಲ್ಲ, ಹಾಗಲ್ಲ. ಯಾವ ಹೊಣೆ ನಮ್ಮದಲ್ಲ ಆ ಹೊಣೆಯಲ್ಲಿ ಹೊಕ್ಕೋದು. ಇವಾಗ ಉದಾಹರಣೆಗೆ ಒಂದು ಅಪರಿಚಿತವಾದ ಹೆಣ್ಣು, ಅದರ ಸುದ್ದಿಗೆ ಹೋಗಬಾರದು. ಅದರ ಬಂಧನದಲ್ಲಿ ನಾವು ತೊಡಗುತ್ತೇವೆ. ಹಾಗೆ ನಮ್ದಲ್ಲ ಅದು, ಆ ಕರ್ತವ್ಯ ನಮ್ದಲ್ಲ. ಉಪಕಾರ ಮಾಡೋದಾದರೂ ಕೂಡ ದೂರದಿಂದ, ಅದರದ್ದೇ ಅಲ್ಲ. ರಾಗಿ ಮುಕ್ತ, ಆಮೇಲೆ ಪಚಮಾನ ಆತ್ಮಹೇತೋ, ಕೇವಲ ತನಗಾಗಿ ಅಡಿಗೆ ಮಾಡ್ಕೊಳ್ಳೋನು, ಅದು ದೊಡ್ಡ ಅಪರಾಧ ಅಂತ. ಹಿಂದೆ ಅತಿಥಿಗಳಿಗೆ ಹಾಕಲೇಬೇಕು,
ಯಾರಿಗಾದ್ರೂ ಹಾಕಬೇಕು ಅಂತ. ಹೋಟೆಲ್ ಯಾಕೆ ಬೇಕು ಹೇಳಿ? ಅವತ್ತು ಹೋಟೆಲ್ ಇರ್ತಾನೆ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ತನಗಾಗಿ ಮಾಡ್ಕೊಳ್ಳೋದು ಅಂತ ಒಂದು ಇಲ್ವೇ ಇಲ್ವಲ್ಲ. ಪಚಮಾನಃ ಆತ್ಮಹೇತೋಹೋ ಮೂರ್ಖೋ ವಕ್ತಾ. ಒಂದು ದೊಡ್ಡ ಸಮುದಾಯದ ಪ್ರತಿನಿಧಿ, ಸ್ಪೋಕ್ಸ್ ಪರ್ಸನ್ ಆಗಿರ್ತಾನೆ, ಪಕ್ಷದ ಸ್ಪೋಕ್ಸ್ ಪರ್ಸನ್ ಆಗಿರ್ತಾನೆ. ಮೂರ್ಖ, ಮಾತನಾಡಲಿಕ್ಕೆ ಬರಲು ಏನೇನೋ ಮಾತಾಡ್ತಾ ಇರ್ತಾನೆ. ಇವ್ರು ಏನೋ ಹೇಳಲಿಕ್ಕೆ ಹೋಗಿ ಏನೋ ಹೇಳ್ಬಿಡ್ತಾ ಇರ್ತಾನೆ, ಅದು ಬೇರೆನೇ ಅರ್ಥ ಆಗ್ಬಿಡತ್ತೆ. ಒಂದು ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಇರ್ತಾನೆ, ಅವ್ನು ಏನೇನೋ ಮಾತಾಡಿದ್ರೆ ಗತಿ ಏನು ಅಲ್ವಾ? ಹಾಗೆ ಈಗಂತೂ ಮೂರ್ಖರಿಗೇನೆ ಮೈ ಕಿಡಿಯೋದು ಅಂತ ಆಗ್ಬಿಟ್ಟಿದೆ. ಯಾರೋ ಒಬ್ರು ಬಂದು ಕೇಳಿದ್ರು, ಹೇಗಿತ್ರಿ ರಾಮಾಯಣ ಉಪನ್ಯಾಸ, ವಾಲ್ಮೀಕಿ ರಾಮಾಯಣ? ಅವರು ವಾಲ್ಮೀಕಿಗಳಿಗಿಂತ ಚೆನ್ನಾಗಿ ಹೇಳಿದ್ರು ಅಂದ್ಬಿಟ್ರು. ನಮ್ಮ ಸ್ವಾಮಿಗಳು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ವಾಲ್ಮೀಕಿಗಳಿಗಿಂತ ಅದ್ಭುತ. ನಗೋದು, ಅಳೋದು. ಅದರಿಂದಾಗಿ ವಕ್ತ, ಒಳ್ಳೆ ಸ್ಪೋಕ್ಸ್ ಪರ್ಸನ್ ಅಂತ ಅವನನ್ನು ಇಟ್ಬಿಟ್ಟಿರ್ತಾರೆ. ಅವನು ಮೂರ್ಖ, ಪೆಕ್ರನಾಗಿ ಮಾತಾಡ್ತಾ ಇರ್ತಾನೆ. ಮೂರ್ಖೋ ವಕ್ತ ನೃಪಹೀನಂಚ ರಾಷ್ಟ್ರಂ. ರಾಜನಿಲ್ಲದ ರಾಷ್ಟ್ರ. ಏತೇ ಸರ್ವೇ ಶೋಚ್ಯತಾಂ ಯಾಂತಿ ರಾಜನ್. ಈ ತರಹ ಇವರೆಲ್ಲ ಏನಿದ್ದಾರೆ ಆ ಸ್ಥಾನದಲ್ಲಿದ್ದು ಅದಕ್ಕೆ ಬೇಕಾದ ಕ್ವಾಲಿಟಿಯನ್ನು ಹೊಂದದವರು. ಶೋಚ್ಯತಾಂ ಯಾಂತಿ ರಾಜನ್. ಈ ಲೋಕದಲ್ಲಿಯೂ ಆ ಲೋಕದಲ್ಲಿಯೂ ಅವರು ಶೋಚ್ಯರು. ಯಶ್ಚ ಅಮುಕ್ತ ಸ್ನೇಹಹೀನ ಪ್ರಜಾಸು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅದೊಂದಿದೆ. ಏನು? ಯಶ್ಚ ಅಮುಕ್ತ ಸ್ನೇಹಹೀನ ಪ್ರಜಾಸು. ರಾಜ ಆಗ್ಬಿಟ್ಟಿರ್ತಾನೆ, ಅವನ ಅಮುಕ್ತ, ಅವನು ಹೊಣೆಯಿಂದ ಬಿಡುಗಡೆ ಆಗಿಲ್ಲ ಇನ್ನು, ಆದರೆ ತನ್ನ ಪ್ರಜೆಗಳನ್ನು ಪ್ರೀತಿಸೋದೇ ಇಲ್ಲ. ಅವನಿಗೂ ಉಗ್ರ ಶಿಕ್ಷೆ ಕಾದಿದೆ. ಸರಿಯಾದ ವ್ಯಕ್ತಿತ್ವ ಅಲ್ಲ ಅಲ್ವಾ? ಹೀಗೆ 274ನೇ ಅಧ್ಯಾಯ. ಪರಾಚರ ಮನೋರಥರಥಂ ಪ್ರಾಪ್ಯ ಇಂದ್ರಿಯಾರ್ಥಹಯಂ ನರಃ ರಶ್ಮಿಭಿರ್ಜ್ಞಾನ ಸಂಭೂತೈಃ ಯೋ ಯಚ್ಛತಿ ಸ ಬುದ್ಧಿಮಾನ್. ಮನೋರಥವೆಂಬ ರಥವನ್ನ, ಇಂದ್ರಿಯಗಳೆಂಬ ಕುದುರೆಯನ್ನ ಹೊಂದಿರುವ ಬಯಕೆ ಅನ್ನುವ ರಥವನ್ನ ಜ್ಞಾನದಿಂದ ಕೂಡಿದ ಜ್ಞಾನವೆಂಬ ಲಗಾಮಿನಿಂದ ನಿಯಂತ್ರಿಸಬೇಕು. ಅವನು ಬುದ್ಧಿವಂತ. ಸೇವಾಶ್ರಿತೇನ ಮನತ ವೃತ್ತಿಹೀನಸ್ಯ ಶಸ್ಯತೆ ಸ್ವಜಾತಿಹೀನ ನಿರ್ವೃತ್ತ ನತು ತುಲ್ಯಾತ್ ಪರಸ್ಪರಂ. ಸೇವಾಶ್ರಿತೇನ ಮನಸ. ಸೇವೆಯನ್ನು ಮಾಡಬೇಕು. ವೃತ್ತಿಹೀನಸ್ಯ ನ ಶಸ್ಯತೆ. ಯಾರಿಗೆ ವೃತ್ತಿಯೇ ಇಲ್ಲ ಅವನು ಸೇವೆ ಮಾಡಲಿಕ್ಕೆ ಹೋಗಬಾರದು. ವೃತ್ತಿ ಅಂತಂದ್ರೆ ಬದುಕು, ಜೀವನೋಪಾಯ. ಯಾರಿಗೆ ನೆಟ್ಟಿಗಿಲ್ಲ ಅವನಿಗೆ ನಿಮ್ಮ ಸೇವೆ ನಾವು ಮಾಡ್ತೀವಿ ಅಂತ ಹೋಗಬಾರದು. ಅವನೇ ಕನ್ನಡದಲ್ಲಿ ಒಂದು ಗಾದೆ ಉಂಟಲ್ಲ, ಗಂಜಿ ಕುಡಿಯೋನಿಗೆ, ಅಂಬಲಿ ಕುಡಿಯೋನಿಗೆ ಮೀಸೆ ಹಿಡಿಯೋನೊಬ್ಬ ಅಂತ. ಅವನಿಗೇ ಗತಿ ಇರಲ್ಲ, ನಾವು ಅವನಿಗೆ ಏನೋ ಸರ್ವಿಸ್ ಮಾಡ್ತೇವೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋದು. ಉಪಕಾರ ಅಂತ ಮಾಡಿ, ಸೇವೆ ಅಂತ ಮಾಡಬೇಡಿ. ಉಪಕಾರ ಮೇಲ್ಗಡೆ ನಿಂತು ಮಾಡೋದು, ಸೇವೆ ಅಂದರೆ ಕೆಳಗಡೆಯಿಂದ ನಾವು ಕೊಡುವಂಥದ್ದು. ನೋಡಿ, ಬಡವರು ಅಂದ್ರೆ ಯಾರು ಸೇವಿಸೋಲ್ಲ ಅಂತ. ಬಡವರು ಅಂತಂದ್ರೆ ಬೇರೆ ಯಾವ ಕ್ವಾಲಿಟಿ ಇಲ್ಲದೆ ಹೋದ್ರೆ ಸೇವೆ ಮಾಡಬೇಕಾದ ಅಗತ್ಯ ಇಲ್ಲ. ಒಬ್ಬ ಬಡವ ಇದ್ದಾನೆ, ಜ್ಞಾನಿಯೋ ಇನ್ನೇನೋ ಇದ್ದಾನೆ, ಅವನಿಂದ ವಿದ್ಯೆಯನ್ನು ಪಡೆಯಲಿಕ್ಕಾದ್ರೆ ಸೇವೆ ಮಾಡಬೇಕು. ಯಾರು ಬಡವನೂ ಇದ್ದಾನೆ, ವಿದ್ಯಾಹೀನನೂ ಆಗಿದ್ದಾನೆ, ಕಡೆಗೆ ವೃತ್ತಿಹೀನನೂ ಆಗಿದ್ದಾನೆ, ಅವನು ಸೇವೆ ಯಾಕೆ ಮಾಡಬೇಕು?
ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಅಂತಂದ್ರೆ, ಆಯುರ್ನ ಸುಲಭಂ ಲಬ್ಧ್ವಾ ನಾಪಕರ್ಷೇ ದ್ವಿಷಾಂಪತೆ. ಆಯುಷ್ಯ ಸುಲಭ ಅಲ್ಲ, ಅದನ್ನು ಎಲ್ಲೆಲ್ಲಿಗೋ ತಗೊಂಡು ಹೋಗಬಾರದು. ಯಾರ್ಯಾರೋ ಯಾರು ಯೋಗ್ಯರಲ್ಲವೋ ಅವರ ಜೀವನದಲ್ಲಿ, ಅವರ ಸೇವೆಯಲ್ಲಿ ನಮ್ಮ ಜೀವನವನ್ನು ಕಳೆದ್ರೆ ಗತಿ ಏನು? ಅದರಿಂದಾಗಿ ಉತ್ಕರ್ಷಾರ್ಥಂ ಪ್ರಯತತೆ ನರ ಪುಣ್ಯೇನ ಕರ್ಮಣ. ಒಳಗಿನಿಂದ ಬೆಳಿಲಿಕ್ಕಾಗಿ ಕರ್ಮ ಮಾಡಬೇಕೇ ವಿನಃ ಕೇವಲ ದೇಹಕ್ಕಾಗಿ ಅಂತಲೇ ಕರ್ಮ ಮಾಡೋದಾದರೆ, ಯಾವುದನ್ನ ಎಕ್ಸ್ಪೆಕ್ಟ್ ಮಾಡ್ತೇವೋ ಅದು ಇರುವವರಲ್ಲೇ ಹೋಗೋಣ. ಒಳಗಡೆಯ ಉತ್ಕರ್ಷ ಇದೆ ಅಂತ ಆದರೆ ನಾವು ಹೋಗಬೇಕು. ಒಳಗಡೆಯ ಉತ್ಕರ್ಷ ಇಲ್ಲ, ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ಅತ್ಯಂತ ಯಾರು ಬಿಲೋ ಪಾವರ್ಟಿ ಲೈನ್ ಇರ್ತಾರೆ ಅವರು ಸೇವೆ ಮಾಡ್ತೀನಿ ಅಂತ ಹೋಗೋದು. ಅಲ್ಲ, ಇವು ರಾಜಕಾರಣಿಗಳೆಲ್ಲ ಹೇಳ್ತಾರಲ್ಲ, ಸೇವೆ ಅಂತ ಹೆಸರು ಅಷ್ಟೇ, ನಿಜವಾದ ಸೇವೆಯೋ? ರಾಜರಾಗಿಯೇ ಇರೋದು. ಅದರಿಂದಾಗಿ ಆಯುಷ್ಯವನ್ನು ವ್ಯರ್ಥ ಮಾಡ್ಕೊಳ್ಬಾರದು ಅಂತ ಇದರ ತಾತ್ಪರ್ಯ. ಯಾರಲ್ಲಿ ಯಾವುದು ಜಾಸ್ತಿ ಇದೆಯೋ ಹಾಗೆ. ವರ್ಣೇಭ್ಯೋ ವಿಪರಿಭ್ರಷ್ಟ ಸ ವೈ ಸಮ್ಮಾನಮರ್ಹತಿ ನತು ಯತ್ಸತ್ಕ್ರಿಯಾಂ ಪ್ರಾಪ್ಯ ರಾಜಸಂ ಕರ್ಮ ಸೇವತೆ. ವರ್ಣವನ್ನು ಮೀರಿದವನಿಗೆ ಸತ್ಕಾರ ಮಾಡಿ. ಏನ್ರಿ ಇದು? ವರ್ಣವನ್ನು ಮೀರಿದವನಿಗೆ ಸತ್ಕಾರ ಮಾಡಿ. ನತು ಯತ್ಸತ್ಕ್ರಿಯಾಂ ಪ್ರಾಪ್ಯ ರಾಜಸಂ ಕರ್ಮ ಸೇವತೆ. ಅವನಿಗಲ್ಲ, ಯಾರಿಗಲ್ಲ, ಅವನಿಗೆ ಸನ್ಮಾನ ಮಾಡಬೇಡಿ. ಯಾರಿಗೆ ಸನ್ಮಾನ ಮಾಡಬಾರದು? ಒಳ್ಳೆಯ ಕ್ರಿಯೆ, ಒಳ್ಳೆಯ ಸಂಸ್ಕಾರ ಹೊಂದಿಯೂ ಕೂಡ ರಾಜಸ ಸೇವೆ ಮಾಡ್ತಾನಲ್ಲ, ರಾಜಸ ಕರ್ಮ, ಅವನಿಗೆ ಸನ್ಮಾನ ಮಾಡಬೇಡಿ. ಹಾಗಾದ್ರೆ ಇಲ್ಲಿಗೇನರ್ಥ ಆಯಿತು? ವರ್ಣೇಭ್ಯೋ ವಿಪರಿಭ್ರಷ್ಟ ಅನ್ನೋದಕ್ಕೇನರ್ಥ ಆಯಿತು? ವರ್ಣದ ದೌರ್ಬಲ್ಯಗಳನ್ನು ಮೀರಿ ವರ್ಣಗಳಿಂದ ಪಡೆಯಬಹುದಾದ ಪ್ರಯೋಜನವನ್ನು ಪಡೆದವನಿಗೆ ಸನ್ಮಾನಿಸಿ, ಹಾಗರ್ಥ. ಅಂದ್ರೆ ಯಾರು ಸಿದ್ಧಿಯ ದಾರಿಯಲ್ಲಿ ಇರ್ತಾನೆ, ಅವನು ಯಾವ ಜಾತಿಯಲ್ಲಿ ಹುಟ್ಟಿದ್ರೇನು, ಸಿದ್ಧಿ ಪಡೆದ ಮೇಲೆ ನಮಗೆ ಗೊತ್ತಾದರೆ ಅವನನ್ನು ಸೇವಿಸಬೇಕು. ನಾವು ಮಾಧ್ವರು ಹಾಗೆ ಮಾಡಿದ್ದೇವೆ. ಕನಕದಾಸರು ದೊಡ್ಡ ಉದಾಹರಣೆ. ಸೇವಿಸ್ತೇವೆ, ನಮಸ್ಕಾರ ಮಾಡುತ್ತೇವೆ, ಎಲ್ಲ ಮಾಡುತ್ತೇವೆ. ಪುರಂದರದಾಸರು ಯತಿಗಳು ನಮಸ್ಕಾರ ಮಾಡುತ್ತಾರೆ. ಯಾರು ವರ್ಣದ ದಾರಿಯಲ್ಲಿ ತೊಡಗಿ ದೌರ್ಬಲ್ಯಗಳನ್ನು ಮೆಟ್ಟಿ ಸಿದ್ಧಿಯನ್ನು ಪಡಿತಾರೆ, ಅವನಿಗೆ ಸತ್ಕಾರ ಮಾಡಲೇಬೇಕು. ಅದಕ್ಕೆ ಮಹಾಭಾರತದಲ್ಲಿ ಧರ್ಮವ್ಯಾಧ ಇದ್ದಾನೆ, ತುಲಾಧಾರ ಇದ್ದಾನೆ, ಮಂಕಿ ಇದ್ದಾನೆ, ಇವರೆಲ್ಲ ಇದ್ದಾರೆ. ಭೀಷ್ಮಾಚಾರ್ಯರನ್ನ ವರ್ಣ ವಿಭಾಗ ಇಲ್ಲದೆ ಎಲ್ಲರೂ ಭೀಷ್ಮಾಷ್ಟಮಿಯ ದಿವಸ ಅವರಿಗೆ ತರ್ಪಣವನ್ನು ಕೊಡ್ತೇವೆ. ಕ್ಷತ್ರಿಯರು ಯಾಕೆ ಕೊಡಬೇಕು ನಾವು ಅಂತ ಅನ್ನೋದೇ ಇಲ್ಲ. ವಿದುರ ಅವನು ಕೆಳಗಿನವ ಅಂತ ಅನ್ನೋದೇ ಇಲ್ಲ. ಯಾರು ಸಿದ್ಧಿ ಪಡೆದಿರ್ತಾರೆ ಅವರು ವರ್ಣವನ್ನು ಮೀರಿದ್ದಾರೆ ಅಂತ ಅರ್ಥ. ಅಂದ್ರೆ ಎಲ್ಲರೂ ಕೂಡ ಗೌರವಿಸಬೇಕು, ಹಾಗರ್ಥ. ವರ್ಣೋತ್ಕರ್ಷಮವಾಪ್ನೋತಿ ನರ ಪುಣ್ಯೇನ ಕರ್ಮಣ ದುರ್ಲಭಂ ಜನ್ಮ ಲಬ್ಧ್ವಾಹಿ ನ ಹನ್ಯಾತ್ ಪಾಪ ಕರ್ಮಣ. ವರ್ಣೋತ್ಕರ್ಷವನ್ನು ಹೊಂದಿ, ವರ್ಣೋತ್ಕರ್ಷ, ವರ್ಣದಲ್ಲಿ ಉತ್ಕರ್ಷ, ದುರ್ಲಭವಾದ ಜನ್ಮವನ್ನು ಪಡೆದು ವರ್ಣೋತ್ಕರ್ಷವನ್ನು ಪಡಿಬೇಕಲ್ವಾ? ತಾನು ಇದ್ದ ವರ್ಣದಲ್ಲಿ ಯಥೋಚಿತ ಕ್ರಿಯೆಗಳನ್ನು ಮಾಡಿ ಜ್ಞಾನದ ದಾರಿಗೆ ಹೋಗಬೇಕು, ಅದು ಮಿಗಿಲು ಅಂತ. ಅಜ್ಞಾನಾಧಿಕೃತಂ ಪಾಪಂ ತಪಸೈವಾಭಿನಿರ್ನುದೇತ್ ಪಾಪಂ ಹಿ ಕರ್ಮ ಫಲತಿ ಪಾಪಮೇವ ಸ್ವಯಂ ಕೃತಂ.
ಅಜ್ಞಾನದಿಂದ ಮಾಡಿದ ಪಾಪವನ್ನು ತಪಸ್ಸಿನಿಂದಲೇ ನಾಶ ಮಾಡಿಕೊಳ್ಬೇಕೇ ವಿನಃ ಬೇರೆ ಯಾವುದರಿಂದಲೋ ಅಲ್ಲ. ಮತ್ತೆ ಏನೋ ತಿನ್ನೋದ್ರಿಂದ ಹೋಗತ್ತೆ ಅಂತಾರೆ. ನೀವು ಇದನ್ನು ತಿಂದುಬಿಡಿ, ಧಾತ್ರಿ ಹವನದ ಒಂದು ಊಟವನ್ನು ಮಾಡಿ, ನಿಮಗೆ ಮೈಲಿಗೆಯಿಂದ ಮಾಡಿದ ಪಾಪ ಎಲ್ಲ ಹೋಗುತ್ತೆ. ಹಾಗೆ ಹೋಗಲ್ಲ ಅಂತಾರೆ ಶಾಸ್ತ್ರಕಾರರು. ನಿಮ್ಮ ತಪಸ್ಸಿನಿಂದ ನೀವು ಮಾಡಿದ ದುಷ್ಕರ್ಮ ನಾಶ ಆಗಬೇಕು, ಪಾಪ ನಾಶ. ಮತ್ತೆ ಹೇಳ್ತಾರಲ್ಲ, ನೀವು ಧಾತ್ರಿ ಹವನ ಅಂದ್ರೆ ಆ ಕಾಲದಲ್ಲಿ ಒಂದು ತಪಸ್ಸೆ. ಈ ಹೆಣ್ಣು ಜಿಂಕೆಗಳಿಗೆ ಆಗ ತಾನೇ ಮರಿಗಳನ್ನ ಹೆತ್ತು ಬಾಣಂತಿಯ ಕಾಲ ಅದು, ಹೆಣ್ಣು ಜಿಂಕೆಗಳದ್ದು. ಅವಾಗ ನೆಲ್ಲಿಕಾಯಿ ದಿ ಬೆಸ್ಟ್ ಮೆಡಿಸಿನ್ ಅವುಗಳಿಗೆ. ಅದಕ್ಕೆ ಯಾವಾಗಲೋ ಹೋಗೋದು, ಮಳೆಗಾಲ ಶುರು ಆಗ್ತಿದ್ದ ಹಾಗೇನೆ ಕಾಡಿನ ಒಳಗಡೆ ಒಂದು ಗೊತ್ತಾದ ಜಾಗದಲ್ಲಿ ನೆಲ್ಲಿಕಾಯಿಯನ್ನು ನೆಟ್ಟು ಬರೋದು. ನೆಲ್ಲಿಕಾಯಿ ಅದು ಮಳೆಗಾಲ ಕಳೀತಾ ಇದ್ದ ಹಾಗೇನೆ ಚೆನ್ನಾಗಿ ಬೆಳೆಯುತ್ತೆ. ಅಲ್ಲಿಗೆ ಹೋಗಿ ಪೂಜೆ ಮಾಡಿ, ವನದೇವತೆಗಳಿಗೆ ಬಲಿಯನ್ನು ನೀಡಿ, ವೃಕ್ಷ ದೇವತೆಗಳಿಗೆ ಬಲಿಯನ್ನು ನೀಡಿ, ಭೂತ ಬಲಿಯನ್ನು ನೀಡಿ ಬಿಟ್ಟು ನೀವು ಅಲ್ಲಿ ಊಟ ಮಾಡಿಕೊಂಡು ಹೊರಟು ಬಿಡೋದು. ಆಗ ಆಮೇಲೆ ಜಿಂಕೆಗಳು ಬರ್ತವೆ, ನೀವು ಇದ್ರಲ್ಲಿ ಬರ್ತದೆ. ಜಿಂಕೆಗಳು ಬಂದು ಅದನ್ನು ತಿಂತವೆ, ತಿಂದು ಪುಷ್ಟ ಆಗ್ತವೆ. ಇದು ಉಪಕಾರ, ಅದು ತಪಸ್ಸೆ. ಆದರೆ ನಮಗಿವತ್ತು ಏನೇನೋ ಕಲ್ಪನೆ ಇದೆ, ಈ ಊಟವನ್ನು ಮಾಡಿದ್ರೆ ಕೆಟ್ಟ ಊಟದಿಂದ ಮಾಡಿದ ಪಾಪ ಪರಿಹಾರ ಆಗೋಗತ್ತೆ ಅಂತ. ಅದು ಇನ್ನೂ ಭೀಕರವಾಗಿದೆ. ಅದು ಇದ್ದದ್ದು ಬೇರೆಗೆ, ಅಲ್ಲಿ ಇನ್ನೂ ಭೀಕರವಾಗಿ ಹೇಳ್ತಾರೆ. ಅದನ್ನು ನಾನು ಸಭ್ಯನಾಗಿ ಬಹಳ ಸಭ್ಯತೆಯಿಂದ ಹೇಳ್ತಾ ಇದ್ದೇನೆ. ಅವರು ಏನೇನೋ ಹೇಳ್ತಾರೆ. ಅಜ್ಞಾನ, ಅದಕ್ಕೆ ಹೇಳಿದ್ದು ಅಜ್ಞಾನಾಧಿಕೃತಂ ಪಾಪಂ ತಪಸೈವ ಅಭಿನಿರ್ನುದೇತ್. ಅಜ್ಞಾನದಿಂದ ಮಾಡಿದ ಪಾಪ ತಪಸ್ಸಿನಿಂದಲೇ ಪರಿಹಾರ ಆಗೋದು. ತಪಸ್ಸು ಅಂತಂದ್ರೆ ಕಾಯಕ್ಲೇಚ ಇರಬಹುದು, ಜಪತಪಾದಿಗಳಿರಬಹುದು. ಇದೆ ಪಾಪಂ ಹಿ ಕರ್ಮ ಫಲತಿ ಪಾಪಮೇವ ಸ್ವಯಂ ಕೃತಂ. ಪಾಪಕರ್ಮ ಕಡಿಮೆ ಆಗಬಹುದು, ಅಥವಾ ಮಾಡಬಹುದಾಗಿದ್ರೆ ನಾಶ ಆಗಬಹುದು. ನಾವು ಚೆನ್ನಾಗಿ ಆ ಕರ್ಮವನ್ನು ಮಾಡಿದರೆ ನಾಶ ಆಗಬಹುದು. ಫಲ ಕೊಡದೇ ಇರಲ್ಲ ಅದನ್ನು ಉಳಿಸಿಕೊಂಡ್ರೆ. ತಸ್ಮಾತ್ ಪಾಪಂ ನ ಸೇವೇತ ಕರ್ಮ ದುಃಖ ಫಲೋದಯಂ ಪಾಪಾನುಬಂಧನಂ ಕರ್ಮ ಯದ್ಯಪಿ ಸ್ಯಾನ್ ಮಹತ್ಫಲಂ ತನ್ನ ಸೇವೇತ ಮೇಧಾವಿ ಶುಚಿಹಿ ಕು ಸಲಿಲಂ ಯಥಾ. ಒಂದು ಕೆಲಸ ಮಾಡ್ಲಿಕ್ಕೆ ಹೋಗ್ತೇವೆ, ಅದರಲ್ಲಿ ಪಾಪವೂ ಸೇರ್ಕೊಂಡಿದೆ, ಅದನ್ನ ಮಾಡಬೇಡಿ. ಈಗ ನಾವು ಎಲ್ಲ ದುಷ್ಟರು ದುರುಳರು ಅಂತ ಏನಿದ್ದಾರೆ ಅವ್ರನ್ನೆಲ್ಲ ಒಂದು ಗುರುತಿಟ್ಟುಕೊಂಡು ಅವರಿಗೆ ಏನೋ ಆಗೋ ಹಾಗೆ ಕೆಟ್ಟ ಆಹಾರವನ್ನು ಯಾಕೆ ಕೊಡಬಾರದು? ಕೊಡಬಾರದು ಅಂತಾರೆ. ಪಾಪಾನುಬಂಧನಂ ಕರ್ಮ ಯದ್ಯಪಿ ಸ್ಯಾನ್ ಮಹಾಫಲಂ. ಪಾಪದ ಜೊತೆಗೂಡಿರುವ ಕರ್ಮ ಮುಂದೆ ಮಹಾಫಲವನ್ನು ಕೊಡುತ್ತೆ, ಅದು ಆದರೂ ಮಾಡಬೇಡಿ ಅಂತಾರೆ. ಕಿಂಕಷ್ಟಮನುಪಶ್ಯಾಮಿ ಫಲಂ ಪಾಪಸ್ಯ ಕರ್ಮಣಃ ಪ್ರತ್ಯಾಪನ್ನಸ್ಯ ಹಿ ಸತೋ ನಾತ್ಮಾ ತಾವದ್ಧಿರೋಚತೆ ಪ್ರತ್ಯುತ್ಪತ್ಸ್ಯೇಹ ಯಸ್ಯೇಹ ಬಾಲಿಶಸ್ಯ ನ ಜಾಯತೆ ತಸ್ಯಾಪಿ ಸುಮಹಾನಸ್ತಾಪಃ ಪ್ರಸ್ಥಿತಸ್ಯೋಪಜಾಯತೆ. ಕಿಂಕಷ್ಟಮನುಪಶ್ಯಾಮಿ ಫಲಂ ಪಾಪಸ್ಯ ಕರ್ಮಣಃ. ಪಾಪಕರ್ಮದ ಫಲ ಅದನ್ನು ಕಷ್ಟ ಅಂತ ನೋಡಬೇಕೆ? ನೋಡಬಾರದು. ಏಕೆಂದರೆ ಸುಖವಾಗಿ ಮಾಡಿದ್ದಲ್ವಾ. ಸುಖವಾಗಿ ಪಾಪ ಮಾಡಿದ್ದರಿಂದಾಗಿ ಅಯ್ಯೋ ಇದು ಕಷ್ಟ ಅಂತ ಅಂದುಕೊಳ್ಬಾರದು.
ಪ್ರತ್ಯಾಪನ್ಯಸ್ಯ ಸತಃ ನಾತ್ಮ ತಾವದ್ದಿ ರೋಚತೆ. ಪುಣ್ಯದ ಫಲ ಬಂದಾಗ ನೀವು ನಿರಾಕರಣೆ ಮಾಡ್ತೀರಾ? ಇಲ್ಲ ತಾನೆ, ನಾವು ನಿರಾಕರಣೆ ಮಾಡಲ್ಲ. ಹಾಗೆ ಪಾಪದ ಫಲ ಬಂದಾಗಲೂ ನಿರಾಕರಣೆ ಮಾಡಬಾರದು, ಅಷ್ಟೇ. ತಗೊಳ್ಬೇಕು ಎರಡನ್ನೂ ಕೂಡ. ಪ್ರತ್ಯುತ್ಪತ್ತಿಶ್ಚಯಸ್ಯೇಹ ಬಾಲಿಶಸ್ಯ ನ ಜಾಯತೆ. ಈ ಅರಿವು ಏನು ಮಾಡಿದ್ರೂ ಯಾರಿಗೂ ಬರಲ್ಲ. ಹೌದಪ್ಪ, ನಾವು ಹಿಂದೆ ತಪ್ಪು ಮಾಡಿದ್ದೇವೆ, ಅದನ್ನು ನಾವು ಅನುಭವಿಸ್ತೇವೆ ಅಂತ ಯಾರಿಗೆ ಅನ್ನಿಸೋಲ್ಲ ಅವರಿಗೆ ಸುಮಹಾನ್ ಸ್ತಾಪ, ಮಹಾತಾಪ, ಸಂಕಟ ಕಾದೇ ಇರುತ್ತೆ. ಯಾಕೆಂದ್ರೆ ಅವ್ರಿಗೆ ಈ ಪಾಪಕರ್ಮವನ್ನು ಅನುಭವಿಸಬೇಕಾದ್ರೆ ಒಂದು ದುಃಖ, ಈ ದುಃಖದಲ್ಲಿ ಒಳ್ಳೆಯದನ್ನ ಮಾಡದೇ ಇರೋದ್ರಿಂದಾಗಿ ಬರುವ ದುಃಖ, ಆ ತರಹ ದುಃಖಗಳು ಬರ್ತಾನೆ ಹೋಗುತ್ತೆ. ಅದರಿಂದಾಗಿ ನಾವು ಮಾಡಿದ ತಪ್ಪಿಗೆ ಈ ದುಃಖವನ್ನು ಅನುಭವಿಸ್ತಾ ಇದ್ದೀವಿ ಅಂತ ಅಂದುಕೊಂಡ್ರೆ ಈ ಲೋಕದಲ್ಲಿ ಆ ದುಃಖದ ತೀವ್ರತೆ ಕಡಿಮೆ. ಆಮೇಲೆ ಒಳ್ಳೆಯದು ಮಾಡ್ತಾ ಇರೋದ್ರಿಂದಾಗಿ ಒಳಿತು ಇದ್ದೇ ಇದೆ. ಇದು ಹೀಗೆ ಇರುತ್ತೆ. ವಿರಕ್ತಂ ಶೋಧ್ಯತೆ ವಸ್ತ್ರಂ ನತು ಕೃಷ್ಣೋಪಶೋ ಸೇವಿತಂ ಪ್ರಯತ್ನೇನ ಮನುಷ್ಯೇಂದ್ರ ಪಾಪಮೇವಂ ನಿಬೋಧಮೇ. ವಿರಕ್ತಂ, ಸ್ವಲ್ಪ ಕೊಳೆಯಾದ ವಸ್ತ್ರವನ್ನ ಒಗೆಯಬಹುದು, ಆದರೆ ಗೇರೆಣ್ಣೆಯಲ್ಲಿ ಬಿದ್ದ ವಸ್ತ್ರವನ್ನ ಯಾರು ತೊಳಿತಾರೆ? ಬಿಟ್ಬಿಡೋದಷ್ಟೇ. ಅದನ್ನ ಹಾಗೆ ಭೂಮಿಯ ಡಿಸ್ಪೋಸ್ ಮಾಡಲಿ ಅಂತ ಬಿಟ್ಬಿಡ್ಬೇಕು. ಗೇರು ಬೀಜದ ಎಣ್ಣೆ ಇರುತ್ತಂತೆ, ಅದರಲ್ಲಿ ಮುಳುಗಿಸಿದ್ರೆ ಏನು ಮಾಡಿದ್ರೂ ಪರಿಹಾರ ಆಗಲ್ಲ. ಯಾವುದನ್ನ ಸಾಧ್ಯತೆ ಇದೆಯೋ ಅಟ್ಲೀಸ್ಟ್ ನಾವು ಮಾಡಿದ ಪಾಪ ಕ್ಷಾಲನೆಗೆ ಯೋಗ್ಯ ಆದ್ರೂ ಅಷ್ಟಾದ್ರೂ ಗಮನದಲ್ಲಿಟ್ಕೊಂಡು ಕೆಲಸವನ್ನ ಮಾಡಿ. ಯಾವುದು ಏನು ಮಾಡಿದ್ರೂ ನಾಶ ಆಗಲ್ವೋ ಅಂತಹ ಪಾಪವನ್ನ ಮಾಡಬೇಡಿ. ಸ್ವಯಂ ಕೃತ್ವಾತು ಯಪ್ಪಾಪಂ ಶುಭಮೇವಾನುತಿಷ್ಠತಿ ಪ್ರಾಯಶ್ಚಿತ್ತಂ ನರಕರ್ತುಂ ಉಭಯಂ ಸೋಷ್ಣುತೆ ಪೃಥಕ್. ಸರಿ, ಪ್ರಜ್ಞಾಪೂರ್ವಕವಾಗಿ ಒಬ್ಬ ಪಾಪ ಮಾಡ್ತಾನೆ, ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡ್ತಾನೆ. ಪಾಪನೂ ಮಾಡ್ತಾನೆ, ಪ್ರಾಯಶ್ಚಿತ್ತನೂ ಮಾಡ್ತಾನೆ, ಪಾಪನೂ ಮಾಡ್ತಾನೆ, ಪ್ರಾಯಶ್ಚಿತ್ತನೂ ಮಾಡ್ತಾನೆ. ಆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಸುಖ ಇದೆ. ಆದರೆ ಪ್ರಾಯಶ್ಚಿತ್ತ ಇದೆಯಲ್ಲ ಅಂತ ಕೆಟ್ಟದ್ದು ಮಾಡ್ತಾನಲ್ಲ, ಅದಕ್ಕೆ ದುಃಖನೂ ಇದೆ. ಉಭಯಂ. ಅಜ್ಞಾನಾತ್ ಕೃತಾಂ ಹಿಂಸಾಂ ಅಹಿಂಸಾ ವ್ಯಪಕರ್ಚತಿ ಬ್ರಾಹ್ಮಣ ಶಾಸ್ತ್ರ ನಿರ್ದೇಶಾತ್ ಇತ್ಯಾಹುರ್ಬ್ರಹ್ಮವಾದಿನಃ. ಅಜ್ಞಾನದಿಂದ ಮಾಡಿದ ಹಿಂಸೆಯನ್ನ ಅಹಿಂಸೆ ಅಂತನ್ನೋದು ಕಳೆಯುತ್ತೆ. ಇದು ಬ್ರಹ್ಮವಾದಿಗಳ ಮಾತು. ತಥಾ ಕಾಮಕೃತಂ ಚಾಸ್ಯ ವಿಹಿಂಸೈವೋಪಕರ್ಷತಿ ಇತ್ಯಾಹುರ್ಧರ್ಮಶಾಸ್ತ್ರಜ್ಞಾಃ ಬ್ರಾಹ್ಮಣ ವೇದಪಾರಗಾಃ. ವೇದವಾದಿಗಳು ಹೇಳೋದು ಹೀಗೆ, ನೀನು ಅಜ್ಞಾನದಿಂದ ಮಾಡಿದ ಹಿಂಸೆ ಅಹಿಂಸೆಯಿಂದ ಹೋಗುತ್ತೆ ಅಂತ. ಆದರೆ ಧರ್ಮಶಾಸ್ತ್ರಜ್ಞರು ಹೇಳೋದು ಸ್ವಲ್ಪ ಭಿನ್ನ. ಕಾಮಕೃತವಾದ ಪಾಪವನ್ನ ವಿಹಿಂಸೈವ ಅಪಕರ್ಷತಿ, ವಿಶಿಷ್ಟವಾದ ಹಿಂಸೆ ಮಾಡಿದ್ರೆ ಸರಿ ಹೋಗುತ್ತೆ. ಧರ್ಮಶಾಸ್ತ್ರಕಾರರ ವ್ಯೂ ಅಂದ್ರೆ ಕಾಮದಿಂದ ಪಾಪ ಮಾಡಿರ್ತಾನೆ, ಆಗ ಅವನು ಕಾಯಕ್ಲೇಶವನ್ನು ಅನುಭವಿಸಬೇಕು. ಕೃಚ್ಛ್ರ ಅಂತ ಹೇಳ್ತಾರೆ. ಚಾಂದ್ರಾಯಣ ಕೃಚ್ಛ್ರ, ತಪ್ತ ಕೃಚ್ಛ್ರ, ಹೀಗೆ ಕೃಚ್ಛ್ರಗಳಲ್ಲಿ ಹಲವಾರು ಇದೆ. ಮನುಸ್ಮೃತಿಯಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ ಪ್ರಾಯಶ್ಚಿತ್ತ ಹೇಗೆಲ್ಲ ಇರುತ್ತೆ ಅಂತ. ಉಪವಾಸಾದಿಗಳು ವಿಶೇಷ ಉಪವಾಸಾದಿಗಳಿಂದ ತನ್ನನ್ನು ದಂಡಿಸಿಕೊಂಡು ಹಿಂಸೆ ಮಾಡಿಕೊಂಡ್ರೆ ಹಿಂಸೆಯಿಂದ ಮಾಡಿದ ಪಾಪ ಹೋಗುತ್ತೆ. ಇದು ಧರ್ಮಶಾಸ್ತ್ರದ ವ್ಯೂ. ಜ್ಞಾನದಿಂದ ಹೋಗುತ್ತೆ, ಅಹಿಂಸೆಯಿಂದ ಹೋಗುತ್ತೆ ಅನ್ನೋದು ವೇದ ಶಾಸ್ತ್ರದ ವ್ಯೂ.
ಅದರಿಂದ ಎರಡನ್ನೂ ನಾನು ಹೇಳುತ್ತೇನೆ. ಈ ತರಹ ಇದೆ ಅಂತ ಪರಾಶರರು ಹೇಳ್ತಾರೆ. ಇನ್ನೂ ಇದೆ, ಅದನ್ನ ಪ್ರಾಯ ಸೋಮವಾರ ಕಾಣುತ್ತೆ, ನೋಡುವ, ಹೇಳೋಣ. ನಾಳೆ ನಾಡಿದ್ದಂತೂ ರಾಮಾಯಣ, ಶನಿವಾರ ಭಾನುವಾರ ಇಲ್ಲ, ಸೋಮವಾರ ಇದನ್ನ ನೋಡ. ಕೃಷ್ಣಾರ್ಪಣಮಸ್ತು.